ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಡಿ ಬಾಸ್ ನಟ ದರ್ಶನ್ ಅವರಿಗೆ ಕೋರ್ಟ್ ಇಂದ ಇವತ್ತು ಸ್ವಲ್ಪ ಬಿಗ್ ರಿಲೀಫ್ ಸಿಕ್ಕಂಗ್ ಕಾಣಿಸ್ತಾ ಇದೆ. ಅಪ್ಡೇಟ್ ಕೂಡ ಬರ್ತಾ ಇದೆ ಸ್ನೇಹಿತರೆ. ಆ ಅಪ್ಡೇಟ್ ಏನು, ಆ ಬಿಗ್ ರಿಲೀಫ್ ಏನು ಅಂತ ಪ್ರತಿಯೊಂದೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಯಮಾಡಿ ವಿಡಿಯೋನ ಎಂಡ್ ತನಕ ನೋಡಿ ಸ್ನೇಹಿತರೆ. ಯಾಕಂದ್ರೆ ಎಂಡ್ ತನಕ ನೋಡಿದ್ರೆ ನಿಮ್ಗೆ ಸ್ವಲ್ಪ ನೋಡ್ತಾ ಇರೋ ದರ್ಶನ್ ಸರ್ ಅವರ ಅಭಿಮಾನಿಗಳಿಗಾಗ್ಲಿ ಸಿನಿಮಾ ಪ್ರೇಕ್ಷಕರಿಗಾಗ್ಲಿ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಸ್ವಲ್ಪ ನೋಡಿದ್ರೆ ಎಂಡ್ ತನಕ ನೋಡಿದ್ರೆ ಸ್ನೇಹಿತರೆ, ಈ ಹಿಂದೆ ಏನು ರೇಣುಕಾ ಸ್ವಾಮಿ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅದಾಗಿತ್ತಲ್ವಾ, ಅದಾದಾಗಿಂದ ಸ್ವಲ್ಪ ಏನು ಕೆಲವೊಂದಷ್ಟು ಸಾಕ್ಷ್ಯ ನಾಶ ಪಡಿಸ್ತಾ ಇದ್ದಾರೆ ಅಂತ ಬೆಂಗಳೂರು ಸಿಟಿ ಪೊಲೀಸರು ಸ್ವಲ್ಪ ಏನ್ ಮಾಡಿದ್ರು ಅಂತಂದ್ರೆ, ದರ್ಶನ್ ಸರ್ ಅವರ ಏನು ಲೈಸೆನ್ಸ್ಡ್ ಗನ್ ಇತ್ತಲ್ವಾ, ಪಿಸ್ತೂಲ್, ಆ ಪಿಸ್ತೂಲ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿರ್ತಾರೆ ಸ್ನೇಹಿತರೆ. ಅಂದ್ರೆ ಇವರು ಹೊರಗಡೆ ಬಂದ ಮೇಲೆ ಬೇಲ್ ಆಗಿತ್ತಲ್ಲ, ಸ್ವಲ್ಪ ದಿನ ನಾರ್ಮಲ್ ರೆಗ್ಯುಲರ್ ಬೇಲ್ ಆಗಿತ್ತಲ್ವಾ, ಆ ಅಕಸ್ಮಾತ್ ಆಗಿ ಬೇಲಿಂದ ದರ್ಶನ್ ಅವರು ಹೊರಗಡೆ ಬಂದ್ರೆ ಸಾಕ್ಷ್ಯ ನಾಶ ಪಡಿಸಕ್ಕೆ ಗನ್ ಯೂಸ್ ಮಾಡ್ತಾರೆ, ಹೆದರಿಕೆ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ ಅಂತ ಈ ಒಂದು ಅವರೇ ಒಂದು ಸೃಷ್ಟಿ ಮಾಡಿ ಬೆಂಗಳೂರು ಸಿಟಿ ಪೊಲೀಸರು ಕೆಲವೊಂದಷ್ಟು ಈ ಗನ್ ಲೈಸೆನ್ಸ್ ನ ರದ್ದು ಮಾಡಿರ್ತಾರೆ. ಈ ರದ್ದ ಕುರಿತಾಗಿ ಅರ್ಜಿಯನ್ನ ಸಲ್ಲಿಸಲಾಗಿರುತ್ತೆ ಸ್ನೇಹಿತರೆ. ಸೊ ಇವತ್ತಿನ ದಿನ ಹೈಕೋರ್ಟ್ ಇದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನ ಹೊರಡಿಸಿದೆ ಸ್ನೇಹಿತರೆ. ಅಂದ್ರೆ ಏನು ರದ್ದು ಮಾಡಿದ್ರಲ್ವಾ, ಲೈಸೆನ್ಸ್ ರದ್ದು ಮಾಡಿದ್ರಲ್ಲ, ಅದನ್ನ ತಡೆದಿದ್ದಾರೆ ಸ್ನೇಹಿತರೆ ಹೈಕೋರ್ಟ್ ಇಂದ. ಇನ್ನೊಂದು ಮಹತ್ತರದ ಬೆಳವಣಿಗೆ ಏನಂತಂದ್ರೆ ಸ್ನೇಹಿತರೆ, ಈ ಹಿಂದೆ ಏನು ಟ್ರಯಲ್ ಮಾಡ್ತಾ ಇದ್ರಲ್ಲ ಕೇಸ್ ವಿಚಾರವಾಗಿ, ಕೋರ್ಟ್ ನಲ್ಲಿ ಬಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಅಪರಾಧಿಗಳು ಆರೋಪಿಗಳು ಏನು 13 ಜನ ಇದಾರಲ್ಲ, ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಅವರು, ದರ್ಶನ್ ಸರ್ ಅವರು ಸೇರಿ 13 ಜನ ಏನು ಇದ್ರಲ್ವಾ, ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಟ್ರಯಲ್ ಅನ್ನ ನಡೆಸಲಾಗ್ತಾ ಇತ್ತು ಸ್ನೇಹಿತರೆ. ಅಂದ್ರೆ ಒಂದು 15 ದಿವಸಕ್ಕೊಂದ್ಸತಿನೋ, ತಿಂಗಳಿಗೊಂದ್ಸತಿನೋ, ಅಥವಾ ವಾರಕ್ಕೊಂದ್ಸತಿನೋ ಈ ತರ ಏನೋ ನಡೆಸ್ತಾ ಇದ್ರು. ಸೊ ಇನ್ ಮುಂದೆ ರೆಗ್ಯುಲರ್ ಆಗಿ, ಅಂದ್ರೆ ಡೇ ಬೈ ಡೇ ಈ ತರ ಒಂದು ಟ್ರಯಲ್ ಅನ್ನ ಮಾಡಬೇಕು ಅಂತ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ ಕೋರ್ಟ್ ಇಂದ ಕೂಡ. ಅದು ನಿಜ ಕೂಡ ಹೌದು, ಎಲ್ಲಾ ಕಡೆ ಮಾಧ್ಯಮದಲ್ಲೂ ಅದೇ ಹೊಡ್ಕೋತಾ ಇದ್ದಾರೆ. ಬಟ್ ನಿಜ ಹೌದು, ರೆಗ್ಯುಲರ್ ಆಗಿ ಟ್ರಯಲ್ ಅನ್ನ ಮಾಡ್ಬೇಕು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಇದು ಸ್ವಲ್ಪ ನೋಡ್ತಾ ಇದ್ದೇವೆ ಸ್ನೇಹಿತರೆ, ನನಗೆ ದರ್ಶನ್ ಸರ್ ಅವರು ಆಚೆ ಬರೋದು ಸ್ವಲ್ಪ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದಂಗೆ 2 ಮಂತ್ಸ್ ಅಲ್ಲಿ ಅಥವಾ 3 ಮಂತ್ಸ್ ಅಲ್ಲಿ ಆಚೆ ಬರ್ತಾರೆ ಅಂತ ನಾನು ನಿಮಗೆ ಒಂದು ವಿಚಾರ ಹೇಳಿದ್ದೆ. ಬಟ್ ಈ ಬೆಳವಣಿಗೆ ನೋಡ್ತಾ ಇದ್ರೆ ಸ್ನೇಹಿತರೆ, ನನಗನ್ಸುತ್ತೆ 2 ಮಂತ್ಸ್ ಒಳಗಡೆನೆ ಈ ಟ್ರಯಲ್ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾರೆ ಅನ್ನೋ ಒಂದು ನನಗೆ ಒಂದು ಆತ್ಮಸಾಕ್ಷಿ ಅನಿಸ್ತಾ ಇದೆ ಸ್ನೇಹಿತರೆ. ಯಾರೋ ಮಾಡಿದ ತಪ್ಪಿಗೆ ಪಾಪ ಇವ್ರು ದರ್ಶನ್ ಸರ್ ಅವರು ಹೋಗಿ ತಲೆ ಕೊಟ್ಟಂಗ ಆಗಿದೆ. ಅಲ್ಲಿ ಬೇಡ, ಆ ವಿಚಾರ ಮಾತಾಡೋದು ಬೇಡ. ನಮ್ಗೇನು ಖುಷಿ ವಿಚಾರ ಏನು ಅಂತಂದ್ರೆ, ಅದೇನು ಡೇ ಬೈ ಡೇ ಟ್ರಯಲ್ ಮಾಡ್ಬೇಕು ಅಂತ ಒಂದು ಆದೇಶ ಹೊರಡಿಸಿದಾರಲ್ವಾ, ಅದಕ್ಕಿಂತ ಖುಷಿ ವಿಚಾರ ಏನಿದೆ ಸ್ನೇಹಿತರೆ. ನಮಗೂ ಬೇಕಾಗಿರೋದು ಅದೇನೆ. ಯಾಕಂದ್ರೆ ದರ್ಶನ್ ಸರ್ ಅಂದ್ರು ನಮಗೂ ಇಷ್ಟನೇ, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಆಲ್ಮೋಸ್ಟ್ ಅಲ್ಲ ನಾನೆಲ್ಲ ಪ್ರತಿಯೊಂದ್ ಸತಿನೂ ಹೇಳಿದೀನಿ. ಯಾಕೆ ಅಂತಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಸ್ನೇಹಿತರೆ. ಅವ್ರ ಹತ್ರ ಕೋಟ್ಯಾನುಗಟ್ಲೆ ದುಡ್ಡಿರ್ಲಿ, ಎಷ್ಟನ್ನ ಇದ್ರೆ ನಮ್ಗೆ ಬೇಡ, ಅದು ಆ ವ್ಯಕ್ತಿಯ ವ್ಯಕ್ತಿತ್ವ. ಅದಕ್ಕೋಸ್ಕರ ನಾನು ಕೂಡ ಅವ್ರನ್ನ ಸ್ವಲ್ಪ ಇಷ್ಟಪಡ್ತೀನಿ, ಸ್ವಲ್ಪ ಪ್ರೀತಿ ಇದೆ ದರ್ಶನ್ ಸರ್ ಅವ್ರ ಬಗ್ಗೆ ನನಗೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು ನಾನು. ಸಿಂಪಲ್, ವೆರಿ ಸಿಂಪಲ್ ಸ್ನೇಹಿತರೆ. ಆ ಏನು ಗನ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರಲ್ವಾ ಪೊಲೀಸ್ನವರು, ಆ ಲೈಸೆನ್ಸ್ ವಿಚಾರವಾಗಿ ಅರ್ಜಿಯನ್ನ ಹಾಕಲಾಗಿತ್ತು. ಅಂದ್ರೆ ದರ್ಶನ್ ಸರ್ ಅವರ ಪರ ವಕೀಲರು ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿ ಕುರಿತಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಒಂದು ರದ್ದನ್ನ ಮಾಡಿದ್ದಾರೆ ಸ್ನೇಹಿತರೆ. ಆ ಲೈಸೆನ್ಸ್ ಏನ್ ರದ್ದು ಮಾಡಿದ್ರಲ್ಲ, ಅದನ್ನ ತಡೆಯಾಜ್ಞೆ ಮಾಡಿದ್ದಾರೆ. ರದ್ದಲ್ಲ, ಸಾರಿ, ರದ್ದು ಮಾಡಿದ್ದಕ್ಕೆ ಅದಕ್ಕೆ ತಡೆಯಾಜ್ಞೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಅಂದ್ರೆ ರದ್ದು ಮಾಡಬಾರ್ದು ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಕೋರ್ಟ್ ಇಂದ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಕೆಲವೊಂದಷ್ಟು ಇಲ್ಲಿಗಲ್ ಆಗಿ ದರ್ಶನ್ ಸರ್ ಅವರು ಅದನ್ನ ಬಳಸ್ತಾ ಇದ್ದಾರೆ. ಲೈಸೆನ್ಸ್ ಇದೆ, ಹೊರಗಡೆ ಬಂದ್ಮೇಲೆ ಈ ತರ ಸಾಕ್ಷ್ಯ ನಾಶ ಪಡಿಸಕ್ಕೆ ಈ ತರ ಯೂಸ್ ಮಾಡ್ತಾರೆ, ಏನೇನ ಕತೆ ಕಟ್ತಾ ಇದ್ರು ಪೊಲೀಸರು ಕೂಡ. ಕೆಲವೊಂದಷ್ಟು ಪೊಲೀಸರು, ಎಲ್ಲರೂ ಏನಲ್ಲ, ಕೆಲವೊಂದಷ್ಟು ಪೊಲೀಸರು ಅವ್ರಿಗೆ ಆಗದೆ ಇರೋರು ಸ್ವಲ್ಪ ಕೈ ಚಳಕ ಮಾಡಿ ಏನೇನೋ ಸಮಥಿಂಗ್ ಲೈಕ್ ಏನೋ ಆಗಿದೆ. ಬಟ್ ಸ್ಟಿಲ್ ಓಕೆ, ಮೇಲ್ಗಡೆ ಒಬ್ಬ ಭಗವಂತ ಇರ್ತಾನೆ ಸ್ನೇಹಿತರೆ, ಪ್ರತಿಯೊಂದೂ ನೋಡ್ತಾ ಇರ್ತಾನೆ.
ನಮಗನ್ಸೋದು ಇಷ್ಟೇ, ದರ್ಶನ್ ಸರ್ ಅವರು ಹೊರಗಡೆ ಬಂದೇ ಬರ್ತಾರೆ ಸ್ನೇಹಿತರೆ. ಇದು ಮಾತ್ರ ಫಿಕ್ಸ್. ವಿತ್ ಇನ್ 2 months ಒಳಗಡೆ ಹೊರಗಡೆ ಬಂದೇ ಬರ್ತಾರೆ ದರ್ಶನ್ ಸರ್ ಅವರು. ಹಬ್ಬ ಅಂದ್ರೆ ಜಾಸ್ತಿ ಅಂದ್ರೂ ಒಂದು 3 months ಒಳಗಡೆ ಅಂತೂ ಬಂದೇ ಬರ್ತಾರೆ. ಈ ಬೆಳವಣಿಗೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಡೇ ಬೈ ಡೇ ವಿಚಾರ ಮಾಡ್ಲೇಬೇಕು ಅಂತ ಒಂದು ಅಪ್ಡೇಟ್ ಕೊಟ್ಟಿದೆ ಸ್ನೇಹಿತರೆ. ಕೋರ್ಟ್ ಆದೇಶ ಹೊರಡಿಸಿದೆ ಸ್ನೇಹಿತರೆ. ಈ ಹಿಂದೆ ಅದೇ ಹೇಳದ್ನಲ್ಲ, ಈ ಮುಂಚೆ ಸ್ವಲ್ಪ ಹೇಳದ್ನಲ್ಲ, ಒಂದು ವಾರಕ್ಕೊಂದ್ಸತಿ, 15 ದಿವಸಕ್ಕೆ 2 ಸತಿ, ತಿಂಗಳಿಗೆ 3 ಸತಿ ಅಥವಾ ವಾರಕ್ಕೆ 2 ಸತಿ ಈ ತರ ಮಾಡ್ತಾ ಇದ್ರು. ಇವಾಗ ಒಂದ್ ದಿವಸಕ್ಕೂ ಅಂದ್ರೆ ಇವತ್ ಮಾಡಿದ್ರೆ ನಾಳೆ ಅಥವಾ ನಾಡಿದ್ದು, ಅಂದ್ರೆ ಆಚೆ ನಾಡಿದ್ದು, ಇಲ್ಲ ಅಂದ್ರೆ ಆಚೆ ನಾಡಿದ್ದು, ಈ ತರ ಅಂದ್ರೆ ಡೇ ಬೈ ಡೇ, ಒಂದಿನ ಬಿಟ್ಟು ಒಂದಿನ ಈ ತರ ಟ್ರಯಲ್ ಅನ್ನ ನಡೆಸಲೇಬೇಕು ಅಂತ ಒಂದು ಆರ್ಡರ್ ಬರ್ತಾ ಇದೆ ಕೋರ್ಟಿಂದ. ಬಟ್ ಇದರಿಂದ ಈ ವಿಷಯನ ಕೇಳಿ ಸ್ವಲ್ಪ ದರ್ಶನ್ ಸರ್ ಅವರ ವಿರೋಧಿಗಳಿಗೆ ಅವ್ರ ಹೆಸರು ಹೇಳಕ್ಕಂತಾನು ಹೋಗಲ್ಲ. ಆಲ್ಮೋಸ್ಟ್ ಎಲ್ರಿಗೂ, ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಅಂದ್ರೆ ಅವರ ಸೆಲೆಬ್ರಿಟೀಸ್ ಗಳಿಗೆ ಎಲ್ಲ ಗೊತ್ತಿರದೆ ಸ್ವಲ್ಪ ಬೇಜಾರಾಗಿರತ್ತೆ, ಓ ಈ ತರ ಆಗೋಯ್ತಲ್ಲ ಅಂತ. ಬಟ್ ನಾನು ಒಂದ್ ಹೇಳಕ್ಕೆ ಇಷ್ಟಪಡ್ತೀನಪ್ಪ, ಏನೂ ಮಾಡದೇ ಇರೋ ದರ್ಶನ್ ಸರ್ ಅವರು ಮತ್ತೆ ಅದನ್ನ ಹೇಳ್ತಿದ್ಯಾ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ. ಒಳ್ಳೆಯವ್ರ ಬಗ್ಗೆ ಒಳ್ಳೇದೇ ಮಾತಾಡ್ಬೇಕು, ಕೆಟ್ಟವ್ರ ಬಗ್ಗೆ ಎಷ್ಟು ಕೆಟ್ಟ ಮಾತಾಡಿದ್ರು ತಪ್ಪಿಲ್ಲ. ದರ್ಶನ್ ಸರ್ ಅವರು ಸ್ವಲ್ಪ ಅವ್ರು ಒಳ್ಳೆಯವರು ಅಂತ ಆತರ ಹೇಳ್ತಾ ಇಲ್ಲ ನಾನು. ಒಂದಷ್ಟು ಒಳ್ಳೆ ಗುಣಗಳಿದೆ ದರ್ಶನ್ ಸರ್ ಹತ್ರ, ಅದನ್ನ ನಾನು ನೋಡಿದೀನಿ. ಅಂದ್ರೆ ಅವ್ರ ಹತ್ರ ಹೋಗಿ ನೋಡಿಲ್ಲ, ಕೆಲವೊಂದಷ್ಟು ಇದರಲ್ಲಿ ನೋಡಿದೀನಿ ನಾನು. ಅದಕ್ಕೋಸ್ಕರ ನಾನು ದರ್ಶನ್ ಸರ್ ಅವ್ರ ಬಗ್ಗೆನೇ ಯಾಕೆ ಪದೇ ವಿಡಿಯೋ ಮಾಡ್ತಾ ಇರ್ತೀನಿ ಅಂತಂದ್ರೆ ಇದಕ್ಕೋಸ್ಕರ ಸ್ನೇಹಿತರೆ. ಈ ಒಂದು ಅವರ ಅಭಿಮಾನಿಗಳಾಗ್ಲಿ, ಅವರ ದರ್ಶನ್ ಸರ್ ಅವರ ಫ್ಯಾಮಿಲಿ ಆಗ್ಲಿ, ಈ ಒಂದು ಸುದ್ದಿನ ಕೇಳಿ ಕುಗ್ಗುವಂತ ಸಮಯದಲ್ಲಿ ಕೆಲವೊಂದಷ್ಟು ಜನ ಇನ್ನೂ ಕುಗ್ಸಕ್ ಟ್ರೈ ಮಾಡ್ತಾರೆ. ನಾವು ಆ ತರ ಕ್ಯಾಟಗರಿ ಸೇರಿದವರಲ್ಲ. ಫಸ್ಟ್ ಆಫ್ ಆಲ್ ಇಟ್ ವಾಸ್ ಕ್ಲಿಯರ್. ಆದಷ್ಟು ನಾವು ಸ್ವಲ್ಪ ಯಾವ ರೀತಿ ಅವ್ರಿಗೆ ಸ್ವಲ್ಪ ಸಮಾಧಾನಕರವಾಗಿ ಅಂದ್ರೆ ಆ ತರ ಸ್ವಲ್ಪ ನಾನು ವಿಡಿಯೋಗಳು ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಅವಾಗ ನೀವು ನನ್ನನ್ನು ಬೈಕೊಂಡ್ರು ಪರವಾಗಿಲ್ಲ, ಏನಪ್ಪಾ ನೀನ್ ದರ್ಶನ್ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂದ್ರೂ ಪರವಾಗಿಲ್ಲ, ನಂಗೆ ಏನಾನ ಬೈಕಳ್ರಿ, ಏನಾನ ಮಾಡಿ ತೊಂದ್ರೆ ಇಲ್ಲ. ನನಗೆ ಅನ್ಸಿದ್ದು ಅಥವಾ ಬರ್ತಾರೆ ಅಪ್ಡೇಟ್ ಮಾತ್ರ ನಾನು ಹೇಳ್ತಾ ಇರ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹೊಸಬ್ರೆಲ್ಲ ಯಾರೆಲ್ಲ ಇದ್ದೀರಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನು ನೆಕ್ಸ್ಟ್ ಕೇಸ್ ಟ್ರಯಲ್ ಆಗುತ್ತಲ್ಲ ಅದೇ ದಿನ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.